ಪ್ರಿಯ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ನಮಸ್ಕಾರ ಮತ್ತು ಸಮೃದ್ಧಿ ಬ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಮನೆಮದ್ದು ಏನಂದರೆ, ನಿಮ್ಗೆ ಮಾಯಿಶ್ಚರೈಸಿಗೆ ಆಗುವಂಥ ಕ್ರೀಮನ್ನು ನಾನು ಹೇಳ್ತೀನಿ ಯಾವ ಥರ ಅಂತ. ಮನೆಯಲ್ಲೇ ಮಾಡ್ಕೋಬೋದು. ಇದನ್ನೊಂದು ಬಾಕ್ಸಲ್ಲಿ ತೆಗೆದಿಟ್ಕೋಬೋದು. ಇದನ್ನು ಏನಂದರೆ ಯಾವ ಥರ ಅಂದರೆ, ಅದಕ್ಕಿಂತ ಮುಂಚೆ ಯಾರು ನನ್ನ ಹೊಸಬರು ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಅವರಿಗೆ ದಯವಿಟ್ಟು ಹೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ನಿಮ್ಗೆ ಇದೇ ಥರ ಉಪಯುಕ್ತ ಮಾಹಿತಿಯನ್ನು ನಾನು ದಿನಾಲು ತಿಳಿಸೋ ಪ್ರಯತ್ನ ಮಾಡ್ತೀನಿ. ಈಗ ವಿಷಯಕ್ಕೆ ಬರೋಣ. ಏನಂದರೆ, ನಿಮ್ಗೆ ಸಾಫ್ಟ್ ಆಗೋಗೋಸ್ಕರ ಆಮೇಲೆ ಫೇರ್ ಆಗೋಗೋಸ್ಕರ ಒಂದು ಬ್ರೈಟ್ ಬರಲೇಬೇಕು ಅನ್ನೋ ಅಂಥವ್ರಿಗೂ, ಆಮೇಲೆ ಮೊಡವೆಗಳು ಸಹ ಇದ್ದವರು ಅಂಥವ್ರಿಗೂ ಸಹ, ನಾನು ಕಪ್ಪು ಕಲೆಗಳು ಇದ್ದವ್ರಿಗೂ ಸಹ ಈ ಕ್ರೀಮು ತುಂಬ ಚೆನ್ನಾಗಿ ಯೂಸ್ ಆಗ್ತದೆ. ಇದು ಏನಂದರೆ ಯಾವ ಥರ ಅಂದರೆ, ಫಸ್ಟ್ ಒಂದು ಕಪ್ಪಲ್ಲಿ 5 ರಿಂದ 6 ಚಮಚದಷ್ಟು ಅಕ್ಕಿಯನ್ನು ಒಂದು 2 ಅವರ್ಸ್ ನೆನೆಸಿಬಿಡಿ. ನೆನೆಸಿ ಅದನ್ನು ಮಿಕ್ಸಿಯಲ್ಲಿ ನೀಟಾಗಿ ರುಬ್ಕೊಂಡು ಆದಮೇಲೆ ಅದಕ್ಕೆ ಚೆನ್ನಾಗಿ ನೀರು ಹಾಕಿ ಮೇಲ್ಗಡೆ ತಿಳಿದೆಲ್ಲ ಸ್ಟಾರ್ಚನ್ನು ತೆಗೆದುಬಿಡಿ. ತೆಗೆದು ಒಂದು ಫಿಲ್ಟರ್ ಮಾಡಿರಿ. ಒಂಥರ ಮಲ್ಮಲ್ ಬಟ್ಟೆ ಇರುತ್ತಲ್ಲ, ಆ ಮಲ್ಮಲ್ ಬಟ್ಟೆಯಲ್ಲಿ ನೀಟಾಗಿ ಸುಸ್ಕೊಂಬಿಡಿ. ಓನ್ಲಿ ಅದು ಸ್ಟಾರ್ಚ್ ಬರುತ್ತಲ್ಲ ಗಟ್ಟಿ ಅಂತ, ಅದು ಮಾತ್ರ ಇಟ್ಕೋಬೇಕಾಗ್ತದೆ. ನೀವು ಆ ಥರ ಇಟ್ಕೊಂಡು ಉಳಿದ ನೀರೆಲ್ಲ ವೇಸ್ಟ್ ಮಾಡ್ಕೊಂಬಿಡಿ. ಅದನ್ನು ಒಂದು ಪ್ಲೇಟಿಗೆ ಹಾಕಿಬಿಡಿ. ನೀಟಾಗಿ ಹಾಕಿ ಬಿಸಿಲಲ್ಲಿ ಫುಲ್ ಡ್ರೈ ಆಗಬೇಕು. ಅದು ಪೂರ್ತಿ ಡ್ರೈ ಆಗೋವರೆಗೂ ಒಣಗಾಕ್ಬಿಟ್ಬಿಡಿ. ನೀರಿನ ಅಂಶ ಏನಿರೋದು ಫುಲ್ ಪೌಡರ್ ಗತೆ ಆಗಬೇಕು ಗಟ್ಟಿಯಾಗಿ. ಆ ಥರ ಮಾಡ್ಕೊಳ್ಳಿ. ಫಸ್ಟ್ ಮಾಡ್ಕೊಂಡು ಆದಮೇಲೆ ಅದನ್ನು ಮತ್ತೆ ಗಟ್ಟಿ ಆದಮೇಲೆ ಕುಟ್ಟಾಣಿಯಲ್ಲಿ ಕುಟ್ಟಿ ಪೌಡರ್ ಮಾಡ್ಕೊಂಬಿಡಿ. ನೀವು ರೈಸ್ ಪೌಡರ್ ಬೇಕಾಗಿಲ್ಲ ಇದಕ್ಕೆ. ಆ್ಯಕ್ಚುಲಿ ಈ ಥರ ಮಾಡಿದ್ರೆ ತುಂಬ ಬೆಟರ್ ಆಗ್ತದೆ. ಈ ಥರ ನೀಟಾಗಿ ಕುಟ್ಟಿ ಪೌಡರ್ ಮಾಡ್ಕೊಳ್ಳಿ. ಮತ್ತೆ ಅದು ಪೌಡರ್ ಆದಮೇಲೆ ಮತ್ತೆ ಒಂದು ಕಪ್ಪಲ್ಲಿ 1 ಟೀ ಸ್ಪೂನಷ್ಟು ಅಲೋವೆರಾ ಜೆಲ್ ಹಾಕ್ಕೊಳ್ಳಿ. ಇದು 1 ಟೀ ಸ್ಪೂನಷ್ಟು ಇದು ಮಾಡ್ಕೊಂಡಿರ್ತಿಲ್ಲ ಪೌಡರು, ಆ ರೈಸ್ ಪೌಡರ್ನ ಹಾಕ್ಕೊಳ್ಳಿ. ಆಮೇಲೆ ಇದಕ್ಕೆ ವಿಟಾಮಿನ್ ಇ ಟ್ಯಾಬ್ಲೆಟ್ ಕ್ಯಾಪ್ಸಲ್ ಅಂತ ಸಿಗುತ್ತೆ ಆಯುರ್ವೇದಿಕ್ ಮೆಡಿಕಲಲ್ಲಿ. ಅದನ್ನು ತೊಗೊಂಬಂದು ಅದರಲ್ಲಿರೋ ಆಯಿಲನ್ನು ಮಾತ್ರ ಕಟ್ ಮಾಡಿ ಹಾಕ್ಕೊಳ್ಳಿ. ಒಂದು ಕ್ಯಾಪ್ಸಲ್. ಆಮೇಲೆ 1 ಟೀ ಸ್ಪೂನಷ್ಟು ಕೋಕೋನಟ್ ಆಯಿಲ್ ಹಾಕ್ಕೊಳ್ಳಿ. ಆಮೇಲೆ ಒಂದು 1/4 ಚಮಚದಷ್ಟು ನಿಂಬು ರಸ ಹಾಕ್ಕೊಂಬಿಟ್ರೆ ನೀಟಾಗಿ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದನ್ನು ನೀವು ಮುಖಕ್ಕೆ ಅಪ್ಲೈ ಮಾಡಿಕೊಂಡು 10 ರಿಂದ 15 ನಿಮಿಷ ಬಿಟ್ಟು ಆಮೇಲೆ ನೀವು ಮುಖ ತೊಳ್ಕೊಂಡ್ರೆ ನಿಮಗೆ ಗೊತ್ತಾಗ್ತದೆ. ಇದನ್ನು ವಾರದಲ್ಲಿ ಒಂದು 2 ಸರಿ ಅಥವಾ 3 ಸರಿ ನೀವು ಮಾಡೋದ್ರಿಂದ ನಿಮ್ಮ ಸ್ಕಿನ್ನಲ್ಲಿ ಚೇಂಜಸ್ ನಿಮಗೆ ಗೊತ್ತಾಗ್ತದೆ. ಇದೇ ಥರ ಉಪಯುಕ್ತ ಮಾಹಿತಿ ಬೇಕಾದ್ರೆ ನನಗೆ ಕಮೆಂಟ್ಸ್ ಮಾಡಿ ತಿಳಿಸಿ ಮರೆಯದೆ. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸೋ ಪ್ರಯತ್ನ ಮಾಡ್ತೀನಿ. ಆಮೇಲೆ ನನ್ನ ವಿಡಿಯೋ ಯಾರಿಗೆ ಇಷ್ಟವಾಗ್ತದೆ ಅವರು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಆಮೇಲೆ ಈ ವಿಡಿಯೋದಿಗೆ ಮುಕ್ತಾಯ ಮಾಡ್ತೀನಿ. ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು.